ದಿನ ನಾವು 66ನೇ ವಿದ್ಯಾಗಣಪತಿ ಮಹೋತ್ಸವದ ಅಂಗವಾಗಿ ಶ್ರೀ ಬಾಳೆಹೊನ್ನೂರು ಶ್ರೀ ವಿದ್ಯಾಗಣಪತಿಯ ವಿಗ್ರಹವನ್ನು ಸುಮಾರು 11 ಗಂಟೆಗೆ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆಗೊಳಿಸಿ ಈ ವರ್ಷದ 66ನೇ ವಿದ್ಯಾಗಣಪತಿ ಮಹೋತ್ಸವದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಈ ವರ್ಷದ ಒಂದು ವಿಶೇಷವೆಂದರೆ ನಮಗೆ ಶೃಂಗೇರಿ ಶ್ರೀ ಮಧ್ಯಾಗತಗುರು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು 20ನೇ ತಾರೀಕು ಶುಕ್ರವಾರ ದಿನ ಸಂಜೆ ನಮ್ಮ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯ ಈ ಮಂಟಪಕ್ಕೆ ಆಹ್ವಾನಿಸಿದ್ದೇವೆ. ಆ ದಿನ ಧರ್ಮಸಭೆ ಮತ್ತು ಧರ್ಮ ಪ್ರವಚನ ಇದ್ದು ಇದು ಒಂದು ವಿಶೇಷ ಕಾರ್ಯಕ್ರಮವಾಗಿದೆ. ನಮ್ಮ ಕಮಿಟಿಯ ಸುಮಾರು 122 ಜನರು ಈ ಒಂದು ಮಹೋತ್ಸವದ ಕಾರ್ಯಕ್ರಮದಲ್ಲಿ ಧರ್ಮ ಮನೋಧನ ಹಾಗೂ ಸರ್ವ ರೀತಿಯಲ್ಲೂ ಒಳ್ಳೆಯ ಕಾರ್ಯಕ್ರಮವಾಗಿ ಕೆಲಸವನ್ನು ಮಾಡಿ ವರ್ಷದ ಯಶಸ್ವಿಯಾಗಿ ಮಾಡಿಕೊಂಡು ಬರ್ತಿರುತ್ತಾರೆ. ಈ ವರ್ಷವೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮ ಅಂದರೆ ಅನ್ನದಾನ ವರ್ಷಪ್ರತಿಯಂತೆ ಈ ವರ್ಷವೂ ಕೂಡ ಸುಮಾರು 15,000 ಜನಕ್ಕೆ ಅನ್ನಸಂತರ್ಪಣೆಯನ್ನು ನಾವು ವಿಸರ್ಜನಾ ದಿನದಂದು ನಾವು ಈ ಕಾರ್ಯಕ್ರಮ ನೆರವೇರಿಸಿ ಆ ದಿನ ವಿಸರ್ಜನಾ ಕಾರ್ಯಕ್ರಮ ಸುಮಾರು ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ವಿಜೃಂಭಣೆಗೊಳ್ಳುತ್ತದೆ. ಸರ್ವರು ಕೂಡ ಭಕ್ತಾದಿಗಳು ಸರ್ವ ನಾಗರಿಕರು ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ವರ್ಷಗಳಿಗೆ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷವೂ ಸಹಕರಿಸಿ ಹಾಗೂ ಅವರೆಲ್ಲರಿಗೂ ನಾನು ಈ ಗೌರಿ ಗಣೇಶರ ಚತುರ್ಥಿಯ ಅಂಗವಾಗಿ ಶುಭಾಶಯಗಳನ್ನು ಸಲ್ಲಿಸುತ್ತಾ ಶ್ರೀ ವಿದ್ಯಾಗಣಪತಿಗೆ ಸರ್ವರಿಗೂ ಒಳ್ಳೆಯದನ್ನು ಮಾಡಲಿ, ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಮಳೆ ಬೆಳೆಯ ಸಮೃದ್ಧಿ ಸದಾಕಾಲವು ನೆಲೆಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ. 21ನೇ ತಾರೀಕು ಅನ್ನ ಸಂತರ್ಪಣೆ ಮತ್ತು ವಿಸರ್ಜನಾ ಮಹೋತ್ಸವ ಕೂಡ ಸರ್ವರು ನಾಗರಿಕರು ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡು ಈ ಒಂದು ನಮ್ಮ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಸರ್ವರನ್ನು ಪ್ರಾರ್ಥಿಸುತ್ತೇನೆ. ಲಾಟರಿಯಲ್ಲಿ ಮೆಗಾ ಬಂಪರ್ ನಾವು ಆಲ್ಟೋ ಟೇಕನ್ ಕಾರನ್ನು ಇಟ್ಟಿದ್ದೇವೆ. ಸುಮಾರು 15,000 ಟಿಕೆಟ್ ಈಗಾಗಲೇ ಮಾಡಿದ್ದೇವೆ. ಆದರೆ ವರ್ಷವೂ ಕೂಡ ನಮ್ಮ ಲಾಟರಿಯಲ್ಲಿ ವಿಶೇಷವಾಗಿ ಒಂದು ಟಿಕೆಟ್ ಹಿಡಿಯಲ್ಲ, ಅವತ್ತೇ ಓಪನ್ ಡ್ರಾ ನಾವು ಮಾಡ್ತೀವಿ. ಸಾರ್ವಜನಿಕ ಇದರಲ್ಲೇ ಇದು ಲೈವ್ ಆಗಿ ವೆಸ್ಟರ್ನ್ ಘಾಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ.